ನಡೆಸ್ಲಕ್ ಕೊಡಲ್ಲ ನೋಡ್ರಿ. ನಾ ಕೇಳಿದೆ ಮೇಡಮ್ ಅದೇ ಇಂಟರ್ನ್ಶಿಪ್ ಕಾಲ ಸಾಕಾಗಿ ಹೋಗ್ಯದ. ನೀವು ಇನ್ನೂ ಹೋಗಿಲ್ಲ ಯಾಕೋ? ಈಗ ಹೋಗ್ಬೇಕು 10 ತಾರೀಕಿನ ಮೇಲೆ ಅದೆಲ್ಲ ಎಕ್ಸಾಮ್ ಅವ. ಏನು ಎಕ್ಸಾಮ್ ಇವ್ರು ಇಲ್ಲೇ ಮಾಡ್ತಾರ ನೋಡ್ರಿ ಬೀದರ್ದಾಗೆ ಇಂಟರ್ನ್ಶಿಪ್. BRMS BRMS BRS BRS BRS. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂದ್ರೆ ಇವತ್ತು ಕಾಲೇಜ್ಗೆ ಹೋಗೋದದ. ಖರೆ ಒಬ್ರದ್ದು ರಿಪ್ಲೈ ಬರ್ಲಾಗ್ಯದ. ಮೆಸೇಜ್ ಮಾಡಿದ, ಮೆಸೇಜ್ ಬಂದರೂ ಕಾಲೇಜ್ಗೆ ಹೋಗೋದ ಜರ ಇಂಟರ್ನ್ಶಿಪ್ ಅದೆಲ್ಲ ನಮ್ಮದು. ಸೊ ಅದ್ರದ್ದು ಕೆಲಸ ಅದ. ಏನದಪ್ಪ ಅಂದ್ರೆ ಯಾವುದರ ನಾವು ಕಂಪನಿ ಈಗ ವಿಟಿದಾಗ ರಿಜಿಸ್ಟರ್ ಇದ್ದಿದ್ದ ಕಂಪನಿಗೆ ನಾವು ಇಂಟರ್ನ್ಶಿಪ್ ಮಾಡ್ಬೇಕಂತದ. ನಮ್ಮದು ಅಣ್ಣನ ಕಂಪನಿ ಅದೆಲ್ಲ ನಿಮ್ಗೆ ಗೊತ್ತಿದ್ದಿರ್ಬೇಕು, ಹೆಚ್ಚೇನು ಹೇಳಲ್ಲ. ಸೊ ಆ ಕಂಪನಿ ನೋಡ್ರಲ್ಲತ್ತದ. ಅಣ್ಣ ರಿಪ್ಲೈ ಮಾಡಲ್ಲ ಹೋಗ್ಯಾನ, ಜರ ಬ್ಯುಸಿ ಇರ. ಅವ್ರು ಹೋಗಿರಲ್ಲ ಊರಿಗೆ. ಸೊ ಅವರು ರಿಪ್ಲೈ ಮಾಡ್ರು ಹೋಗ್ಬೇಕಾಯ್ತದು, ಇಲ್ಲಾಂದ್ರೆ ಜರ ಅದಕ್ಕೆ ಸುಮ್ಮನೆ ಜರ ಥೋಡೆ ತಲೆ ಖರಾಬ. ಇವತ್ತಿನ ಬ್ಲಾಗು ನಾವು 9ಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಬೀದರ್ಗೆ ಹೋಯ್ತಾನೋ ಇಲ್ಲೋ, ಕಾಲೇಜ್ಗೆ ಹೋಯ್ತಾನೋ ಇಲ್ಲೋ, ಹೋಗ್ಬೇಕಂತದ. ಯಾಕಂದ್ರೆ ಅಣ್ಣ ಆಫರ್ ಲೆಟ್ರ್ ಹಿಂಗೆ ಅದು ಕೊಟ್ಟರು ಕೊಡೋದದ. ನಾನು ಎಲ್ಲಿ ಅಂದ್ರೆ ಕಾಲೇಜ್ದಾಗ. ಈ ನಾಲಿ ನೋಡ್ರಿ ಈಗ ಎಷ್ಟು ಗಲೀಜು. ಹತ್ತಿನ ನೀರು ಅವೇನು ನೀರು ಅವ ನೋಡ್ರಿ, ಇತ್ ಕಡೆ ಹೊಂಟವು ಉಲ್ಟಾ. ಇಲ್ಲಿ ಪೂರಾ ಹಿಂಗೆ ಜಾಮ್ ಆಗ್ಲತ್ತದ ನೋಡ್ರಿ ನೀರು. ಇದು ಮಾಡಪರಿನೇ ಈಗ ಇಲ್ಲಿಂದ ಇವು ನೀರು ಇತ್ತಿನ ನೀರು ಬರೋ ಹಿಂಗೆ ಹೋಗ್ಬೇಕಿತ್ತು. ಅದ್ರ ಕಿಲ್ಕ್ ಹಿಂಗೆ ಜರ ಕಟ್ಟಿ ಮಾಡೋದಿತ್ತು ಏನರ, ಆವಾಗ ಚಂದಿತ್ತು ನೋಡ್ರಿ. ಈಗ ಇದು ಖರಾಬ್ ಆಗ್ಯದ ನೋಡ್ರಿ. ಮತ್ತೆ ಈಗ ಇವ ನೋಡ್ರಿ ವಂಚ ಇವನೇ ಎಬ್ಸಕ್ಕೇನು ನಾನು ಮುಂಜೆ 7ಕ್ಕೆ. ಇದು ಬರ್ಲೋಗಿದೆ ಎಲ್ಲ. ಮತ್ತಿಟ್ಟು ನೀರು ಲೀಕೇಜ್ ಆಗುತ್ತವ ನೋಡ್ರಿ. ಈಗ ಏನರ ಮಾಡಕ್ಕೆ ಹೋಯ್ತಾ ಏನರ ಒಂದು ಆಯ್ತು. ಪೂರ ಬಂದದ ನೋಡ್ರಿ ನೀರು ಫೈನಲಿ. ಯಾವುದ್ರ ಕೆಲಸ ಮಾಡ್ತಾ ಅಂತ ನಿಶ್ಚಯ ಮಾಡ್ದಂದ್ರೆ ಮಾಡ್ತಾನೆ ಬೈನ. ಈಗ ಭಾಳ ಪ್ರೌಡ್ ಮಾತದ, ಮನ್ಸಿಗೆ ಹೊಂಟಿದಿಲ್ಲ. ಒಂದು ಕೆಲಸ ಐತಿ. ಹಾಯ್ ಮಮ್ಮಿ, ಎಲ್ಲಿ ಹೋಗಿರಿ? ಯಾಕ ಮಮ್ಮಿ? ಯಾಕಂದ್ರೆ ಹೋಗ್ಬೇಕಾಯ್ತು ಸುಮ್ಮರ. ಏನು ಇವತ್ತೆಲ್ಲ ನಡೆದ್ರಿ ಅಕ್ಕು? ಹುಡುಗಿರು ಮಮ್ಮಿ ನೋಡ್ರಿ ಎಲ್ಲ ನಡೆದ್ರಂತ. ನಂದು ಯಾಕೆ ತಲೆ ಖರಾಬ್ ಆಗ್ಯದ ಇಷ್ಟು ಜಲ್ದಿ ಅಂದ್ರೆ ಎಷ್ಟು ಮುಂಜಾಳು ಗೊತ್ತಾಗಲ್ಲ. ಹೋಗೋದೈತ ನಾವು ಬೀದರ್ಗೆ. ಆ್ಯಕ್ಚುಲಿ ಏನಾಯ್ತದೋ ಏನೇನಾಯ್ತದೋ ನಾವು ಏನು ಹೇಳೋಕ್ಕಾಗಲ್ಲ. ಅಂದ್ರೆ ಅಚಾನಕ್ ಆಯ್ತದ ನಮ್ಮದು ಜಿಂದಗಿದೆ ಎಲ್ಲ. ಈಗ ಹೋಗ್ಲೇ ಬೇಡ ನೋಡ್ರಿ. ಏನು ಯಾಕ ಇವತ್ತು ಇವನಿಗೆ ಭೀ ಸೇಮ್ ಮಾತಾಡಿದೆ ನೋಡ್ರಿ. ಲಾಸ್ಟಪ್ಲೆ ರಾತ್ರಿಗಪ್ಲೆ ಇವನಿಗ ಮತ್ತೆ ನಾಷ್ಟ ಮಾಡು ಹೋಗರ್ಕಂದಿದ. ಗಪ್ಪ ರೆಡಿಯಾಗಿ ಬಂದ ನೋಡ್ರಿ. ಏನು ಎಲ್ಲ ತಿಂಬರಿ. ರೊಕ್ಕವ ಇವತ್ತು ರೊಕ್ಕ ಇಲ್ಲ ಬಟ್ಟ ತಗೊಂಡ್ ಬನ್ನಿ ಮಮ್ಮಿ ಬಲ್ ರೊಕ್ಕ. ಹೋಗ್ ಇವತ್ತಿದನ್ನು ಹಚ್ಕೊಂಡ್ ಬಾ ಹೋಗ್. ನೋಡ್ರಿ ಏನಾಯ್ತದ. ನಾ ಹಚ್ಕೊಂಡಿದ್ದೆ ಇವತ್ತಿ. ನಂದು ತಲೆ ಮೇಲೆ ಇರಲ್ಲೇ ನೋಡ್ರಿ, ಸಾರಿ ಹಣಿ ಮೇಲೆ ಹಚ್ಕೊಂಡ್ರು ಭೀ ಇರಲ್ದು. ಕಾಣತಿರ್ಬೇಕು. ಈಗ ನಾನು ನಡೆದ ನೋಡ್ರಿ ಹೊರಗಂದು ನಡೆದಿದ್ದ. ನನ್ನ ಹಿನ ಭೀ ಭರೋಸೆ ಇಲ್ಲ, ನಾನು ಏನು ಭೀ ಭರೋಸೆ ಇರಲ್ಲ ಯಾಕೆ ಎಲ್ಲಿ ಹೋಯ್ತಂತ. ಅದ್ರ ಕಡೆಯಿಂದ ನಂಬಲ್ಲಿ ಚಾರ್ಜರು ಎಲ್ಲ ನಂಬಲ್ಲಿ ಫಿಕ್ಸ್ ಇರ್ತದೆ ನೋಡ್ರಿ. ಈಗ ಹಿಮಳಿ ಹತ್ತನ ಇವನಿಗೆ ಒಯ್ಯಲ್ಲಿಗೆ ಸದ್ದ ನಾನು ಭರೋಸೆ ಇರಲಿಲ್ಲ. ಹೋಯ್ತಾ ಬಸ್ ಸ್ಟ್ಯಾಂಡ್ಗೂ ಅದ್ರ ಬಾದ್ ತಲೆ ಹೆಂಗೆ ಓಡ್ತು ಹಂಗೆ ಮಾಡ್ತು. ಚಲ್ರಿ ಬಾಯ್. ಇಲ್ಲ ಹೋಗಿ ಮನೆ ಹೋಗಿ. ಇಲ್ಲ ಹೋಗಿ ಬೇಡ ಹೋಗಿ. ನಾನು ನಡೆದ ನೋಡ್ರಿ ಕಾಂವರ್ಕು. ನಮ್ಮ ಅಣ್ಣ ನಡೆದಿನ ಅವ್ನ ಸಂಗಟ ನಡೆದಿದೆ. ಕಾಂವರ್ಕ್ ಹೋಗಿ ಎಲ್ಲಿ ಹೋಯ್ತಾನೋ ಕನ್ಫರ್ಮ್ ಇಲ್ಲ ನಂಗೆ ಭೀ ನೋಡ್ರಿ. ಅವ ದೇವ್ರಿಗೆ ಶಣ್ ಮಾಡಕ್ಕೆ ಹೋಗ್ಯಾನ ನೋಡ್ರಿ. ನೀವು ಗೊತ್ತಿದ್ದಂಗೆ ನನ್ನ ಮನಸ್ಸಿದ್ರೆ ನಾ ದೇವ್ರಿಗೆ ಶಣ್ ಮಾಡ್ತಾ. ಮತ್ತೆ ಇವ ಬಂದು ನೋಡ್ರಿ ಇಲ್ಲಿ ರಾಮ್ಪುರ್ ಹನುಮಂದೇವ್ರಿಗೆ ಶಣ್ ಮಾಡಕ್ಕೆ ನನಗೆ ಗೊತ್ತಿಲ್ಲ ಇವ ಇಷ್ಟು ದೇವ್ರಿಗೆ ನಂಬ್ತಾನಂತ.
ನಾ ಭೀ ನಂಬ್ತಾ ಬಟ್ ಮನಸ್ಸಿನಾಗರ ಅಂತ ತಿಳ್ಕೊರಿ. ನಂಗೆ ನಡ್ಸ್ಲಕ್ಕೆ ಕೊಡಲ್ಲ ಹೋಗ್ಯಾರ ನೋಡ್ರಿ. ನಾ ಕೇಳಿದೆ ಮೇಡಮ್ ಜರ ಖರಾಬ್ ಅನ್ನಿಸ್ತು ನೋಡು. ಮತ್ತೆ ಜರ ರೋಡ್ ಭೀ ಖರಾಬ್ ಅದ ಇಲ್ಲ. ಈಗ ಮುಂದೆ ಚಂದದ, ಈಗ ಇಲ್ಲಿನ್ಕಿನ ಇಲ್ಲಿ ಪೂರಾ ರಾಮ್ಪುರ್ ಹನುಮಂದಿರ ಹಿಡಿದ್ರೆ ಪೂರ ಕೊಡಿಯತನ ಪೂರ ಫಾಲ್ತದ ರೋಡ್. ಲಾಸ್ಟೇ ಖರಾಬ್ ಅದ. ಮತ್ತೆ ಯಾಗಾರ ತೋರಿಸ್ದೆ ಗಾಡಿ ಮೇಲೆ ಇದ್ದ ಅಂದ್ರು. ಈಗ ಇಲ್ಲಿ ನೋಡ್ರಿ, ಇದು ಅಗ್ನಿಶಾಮಕ ಆಲತ್ತದ ನೋಡ್ರಿ. ನಾ ಬಂದ ನೋಡ್ರಿ ಕಮಲವರ್ಕು ಹೋಗರ್ಲತ್ತೆ ಕಾಲೇಜ್ ಬೀದರ್. ಬಸ್ ಭೀ ಹೊಂಟದು ಇಂತ ಡೈರೆಕ್ಟ್ ಬಂತೀವಿ. ಈಗ ಬಂದು ನೋಡ್ರಿ ಬೀದರ್ ನ್ಯೂ ಬಸ್ ಸ್ಟ್ಯಾಂಡ್. ಕಾಲೇಜ್ಗೆ ಯಾಕೆ ಬಂದಿದೆ ಅಂದರು ಇಂಟರ್ನ್ಶಿಪ್ ಕೆಲಸ ಅದ ಮತ್ತು ಪ್ರಾಜೆಕ್ಟ್ ಫೇಸ್ 2 ಅದಿಲ್ಲ ಅದ್ರದ್ದು ಅಲ್ಲತ್ತದೆ ಎಷ್ಟೈತದೆ ನೋಡ್ರಿ. ಬಂದ ನೋಡ್ರಿ ಕಾಲೇಜ್ಗೂ ನೋಡ್ರಿ ಏನಾಯ್ತದು. ನಾ ಯಾಕೆ ಬಂದಿದೆ ಅಂದ್ರೆ ನಿಮಗೆ ಹೇಳಿದೆ ಇಲ್ಲ ಆಲ್ರೆಡಿ. ಅದು ಇಂಟರ್ನ್ಶಿಪ್ ಮೇನು ಹಾಕ್ಯಾರ, ನಮ್ಮದು ವೈನಿ ಹಾಕ್ಯಾರ. ಅದು ಆಫರ್ ಲೆಟ್ರು ನೋಡ್ರಿ ತೋರ್ಸರ್ ಸರಿಗೂ ಏನಂತಾರ ಕೇಳರಿ. ಅರ್ವಾಜ್ ನಿಮಗೆ ಸಿಗ್ತಾರೆ. ನನಗೆ ಒಂದಿನ ಕಾಲೇಜ್ ವೀಡಿಯೋ ಮಾಡಕ್ಕೆ ಕೊಡ್ಬೇಕು ಭಾರಿ ಮಾಡ್ತಾ ಆಯ್ತು ನೋಡ್ರಿ. ನಮ್ಮದು 7th ಸೆಮ್ಮು ಎಕ್ಸಾಮ್ ಮುಗಿದೇ ಹೋಯ್ತು ಇಂಟರ್ನ್ಶಿಪ್ ಆದಮೇಲೆ. ನೀವು ಯಾಗಾರ ಹಿಂಗೆ ಅಬ್ಸರ್ವ್ ಮಾಡಿರ್ಬೇಕು, ನಂದು ಮೈ ಮೇಲೆ ಕಾಲೇಜ್ ಡ್ರೆಸ್ ಇದ್ದಿಲ್ಲ, ಜರ ವೀಡಿಯೋ ಮಾಡೋಕ್ಕಾಗಲ್ಲ. ಇವು ಡ್ರೆಸ್ ಇದ್ದು ಅಂದ್ರೆ ಆಯ್ತು ನೋಡ್ರಿ. ನಮ್ಮ ಸಚಿನ್ ಎನಿ ಟೈಮ್ ಕಾಲೇಜಿಗೆ ಇರ್ತಾರೆ ನೋಡ್ರಿ. ನಾವು ಜರ ಒಳಗೆ ಹೋಗಿ ಬರ್ತೀವಿ, ಸರಿ ಮಾತಾಡಿ ಬರ್ತೀವಿ. ಅದು ಮುಗೀತು ನೋಡ್ರಿ ನಂದು ಇಂಟರ್ನ್ಶಿಪ್ದು. ಅವೆಲ್ಲ ಲಪಡವ ಮತ್ತೆ ಹೇಳ್ತೀನಿ ನಿಮ್ಗೆ. ಇಂಟರ್ನ್ಶಿಪ್ ಮುಗ್ದಿಲ್ಲ ಅದು ಇಂಟರ್ನ್ಶಿಪ್ ಮಾತಾಡೋ ಬಂದಿದ್ದ ಮುಗೀತು. ಆಮೇಲೆ ಲಪಡ ಮುಗೀತು ಹೇಳ್ತ. ಇವಾಗ ನಮ್ಮ ದೋಸ್ತನ ನೋಡ್ರಿ ಹೇಳ್ರಿ ಅನ್ನೋದು. ಏನು ಹೇಳಿಲ್ಲ, ಏನು ನಡೀತದ ಅದೇ ಇಂಟರ್ನ್ಶಿಪ್ ಕಾಲ ಸಾಕಾಗಿ ಹೋಗ್ಯದ. ನೀವು ಇನ್ನೂ ಹೋಗಿಲ್ಲ ಯಾಕೋ? ಈಗ ಹೋಗ್ಬೇಕು 10 ತಾರೀಕಿನ ಬರೋದಲ್ಲ. ಎಕ್ಸಾಮ್ ಅವೇನು ಎಕ್ಸಾಮ್ ಇವ್ರು ಇಲ್ಲೇ ಮಾಡ್ತಾರೆ ನೋಡ್ರಿ ಬೀದರ್ದಾಗೆ ಇಂಟರ್ನ್ಶಿಪ್. BRMS रहा नहीं जाता. ಅದು BRC ಅದ ನೋಡ್ರಿ ಕಂಪನಿ. ಆಯ್ತಾ ಆಯ್ತು ನಾ ನಡೆದಿದೆ ಈಗ ಯಾವ್ದ ಕಂಪನಿ? BRC. ಅದು ರಾಂಗ್ ಆಗಿದೆ, BRMS ರಾಂಗ್, BRC ಕಂಪನಿ. ಅದು ನಮ್ಮ ಫ್ರೆಂಡ್ ದಾಮು ಅಂತ. ದಾಮು ಹೇಳೋಣ ನೋಡ್ರಿ. ನಾಯಕ್ ದಾಮೋದರ್ ನಾಯಕ್. ನಂದು ಭೀ ಭಾಳ ಲಪಡವ ಇಲ್ಲಿ ಅಭಿ ಲೇಟ್ ನಮ್ಮ ಡಿಪಾರ್ಟ್ಮೆಂಟ್ದಾಗ. ಅದಕ್ಕೆ ನಾ ವಿಡಿಯೋ ಮಾಡೋದು ಹೋಗಿದ್ದೆ. ಈಗ ನಾ ಇಲ್ಲಿ ಮಾಡ್ಕೋತ ನಿಂತಲ್ಲ, ಯಾರೋ ಸರ್ ಬಂದಿಲ್ಲ. ಸರ್ ಈಗ ಅದೇ ಲತ್ತಿರು ಈ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಬಗ್ಗೆ ಇಲ್ಲ, ಅದು ಭೀ ಹಾಕ್ತೀನಿ ಬ್ಲಾಗಿನಾಗ ಅಂತ ಅಲ್ಲತ್ತಿರು. ನಾ ಒಳಗೆ ಹೋಗಿದ್ದೆ ಕ್ಲಾಸ್ ಬಿಟ್ಟು ಜಾಸ್ತಿ ಕ್ಲಾಸಿಗೆ ಬರಲಿ, ಎಕ್ಸಾಮ್ ಹೊಂಟಿಲ್ಲ, ಎಕ್ಸಾಮ್ ಬಿ ಮಿಸ್ ಎಲ್ಲರಿಗೆ ಅದೇ ಅನಿಸ್ತದ. ಇಂಟರ್ನ್ಶಿಪ್ ಮಾಡು ಅಂತ ಹೇಳತ್ತಾರ. 3 ತಿಂಗಳು ಇರ್ತದೆ, ಅದೇ ಕರೆಕ್ಟ್ ಬಾ ಅಂತ ಹೇಳ್ತಾರ. ಮತ್ತೆ ಇಂಟರ್ನ್ಶಿಪ್ ಬಿ ಇದೇ ಮಾಡ್ತೇನೆ, ಬ್ಲಾಗ್ ಮಾಡ್ಕೊತಾನೆ ಹೋಯ್ತೀನಿ. ಅದು ಬಿ ಅದೇ ಮಾಡ್ತಾರೆ. ಇದು ಕಾಲಮ್ ಅದ, ಇದು ಬೀಮ್ ಅದ, ಇದು ಕನ್ಸ್ಟ್ರಕ್ಷನ್ ವರ್ಕ್ ಅದ, ಅದೇ ಹೇಳ್ತೀವಿ. ಮತ್ತೇನು ಸರ್ ಬಿ ನೋಡತ್ತಾರ ಬ್ಲಾಗು. ಅಂದ್ರೆ ಅವು ಇವು ಹಿಂಗೆ ಡಿಪೆಂಡ್ ಬಿಡೋದೇ ಹಾಕಿದ ಇಲ್ಲ ನೋಡ್ತಾರಂತ ಹೋಲಿನ. ಬಾಯ್ ನೋಡ್ರಿ ನಂದು ಯಾರು ಭೀ ಭರೋಸೆ ಇದ್ದಿದ್ದಿಲ್ಲ ನೋಡ್ರಿ. ಬರೋದು ಬೀದರ್ಗೆ ಬರೋದು, ಕಾಲೇಜ್ ಬರೋದು ಎಲ್ಲ ಅಚಾನಕ್ಕೆ ಐತವ ನೋಡ್ರಿ. ನಡೆದ ಒಂದು ಕೆಲಸ ಪೆಂಡಿಂಗ್ ಉಳಿತು. HOD ಸರ್ ಅವರು ಜರ ಮೀಟಿಂಗ್ದಾಗಾರ. ಅವ್ರ ಬಳಿ ಜರ ನಾಡ್ದಿಗೆ ಒಂದು ಪೇಪರ್ ಅದ 9 ತಾರೀಕಿಗೂ. ಅಂದ್ರೆ 9 ತಾರೀಕು ಅಂತ ತಿಳ್ಕೊರಿ. ಇವತ್ತು 7 ನಾಡ್ದಿಗೆ ಆಯಿತು ಆ ಪೇಪರು. ಸರ್ 0 ಮಾರ್ಕ್ಸ್ ಹಾಕ್ಯಾರ. ಅದು ಜರ ಎಲಿಜಿಬಲ್ ಮಾಡಿಸ್ಕೊಂಬೋದಿತ್ತು. ಹಂಗಾರೆ ಸರೇ ಫೋನ್ ಹಚ್ಚಿರು, ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ಎಲಿಜಿಬಲ್ ಮಾಡ್ತಾರಂತ ನೋಡ್ರಿ. ಅದು ನಾಳೆ ಹೆಂಗೆ ಭೀ ಬರೋದಿಲ್ಲ. ಅದು ಆಫರ್ ಲೆಟ್ರ್ ತೊಗೊಂಡು ಹೇಳ್ತದೆ ಏನಾಯ್ತು ಅಂದ್ರೆ ಮುಂದೆ. ಕಮಲರ್ ಬಂದೇವು ನೋಡ್ರಿ. ನಮ್ಮ ದಿನೇಶ್ ಭಾಯ್ ನಿಂತಾರೆ ನಮ್ಮ ಕಡೆಯಿಂದ. ಸಲಕ್ಕೆ ಅರ್ಧ ಗಂಟೆ ಆಯ್ತು ನಿಂತಿದ್ದಾನೆ. ಹೋಯ್ತಾರ ಬಾ ದಿನ ಬಂದ್ರೆ ನೋಡ್ರಿ ವಿಡಿಯೋದಾಗ. ಹಾಂ ಬಾಯ್. ಈಗ ಅಣ್ಣ ಫೇಮಸ್ ಆಗಿ ಅನ್ಕಿನಿ ಅಲ್ಲೇ ಅದು ಸೋಯಾಬಿ ಬಿ ಅದ ನೋಡ್ರಿ. ಹಳ್ಳು ಒಯ್ಯೋ ಬೈ ಬಂದ ನೋಡ್ರಿ ಊರಿಗೆ ಮನೆ ಬಲ್ಲಿ. ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಕಾಲೇಜ್ಗೆ ಹೋಗಿದ್ದ ಇಂಟರ್ನ್ಶಿಪ್ ಕಡೆಯಿಂದ. ಬೇರೆ ಭೀ ಕೆಲಸ ಇತ್ತು. ಇನ್ನು ಬೊಕ್ಕೋ ಕೆಲಸ ಅಂತ ತಿಳ್ಕೊರಿ ಕಂಟಿನ್ಯೂ ಇರ್ತವೆ. ಮತ್ತು ನಾಳೆಗೆ 8 ತಾರೀಕು ನಾಳೆ ಭೀ ಹೋಗ್ಬೇಕು. ನಾ 9 ತಾರೀಕು ನಾಡ್ದು ಪೇಪರ್ ಅದ. ನಾಡ್ದಿನ ಪೇಪರ್ ಕಡೆ ನಾಳೆ ರಿಕ್ವೆಸ್ಟ್ ಮಾಡಬೇಕು. ಮತ್ತು ಸಿಗರ್ ನಾಳೆ. ಮತ್ತು ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗರ್ ನೆಕ್ಸ್ಟ್ ಟೈಮ್ ಇಂಥ ಇಂಟ್ರೆಸ್ಟಿಂಗ್ ನೋಡ್ಕೊಂಡು ಆಯ್ತಾನ.